ನಾನು ನೋಡಿ ಮೇಡಮ್, ಯಾವುದೇ ಒಂದೇ ಒಂದು ಘಟನೆ ತಗೊಂಡಿಲ್ಲ ನಾನು. ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತವೆ ಕ್ರೈಮ್ ಅಂದರೆ. ನಾನು ಪ್ರಸ್ತುತ ಏನು ಇವತ್ತ ಟ್ರಯಲ್ ನಡೀತಾ ಐತೆ, ಸೊ ಕ್ರೈಮ್ ನಂಬರ್ 250/2024 ಆ ಘಟನೆನ ನಾನು ತಗೊಂಡಿಲ್ಲ. ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಕೇಸ್ ತಗೊಂಡು ಈ ಸಿನಿಮಾ ಮಾಡಿಲ್ಲ. ನಾನು ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತೆ, ಆ ಘಟನೆಗಳ ಮೇಲೆ ನಾನು ಸಿನಿಮಾ ಮಾಡಿದ್ದೇನೆ. ಒಂದು ವೇಳೆ ನಾನು ಟ್ರಯಲ್ ನಡೆಯೋ ಕೇಸ್ ಸಿನಿಮಾ ತಗೊಂಡು ಮಾಡ್ತು ಅಂದರೆ ನನಗೆ ಸಬ್ಜುಡಿಸ್ ಆಗುತ್ತೆ, ಪ್ರಿಜುಡಿಸ್ ಆಗುತ್ತೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ನಾನು ಒಬ್ಬ ವಕೀಲನಾಗಿ ನನಗೆ ಅಲ್ಪ ಸ್ವಲ್ಪ ಜ್ಞಾನ ಇದೆ. ಇಲ್ಲ ಇಲ್ಲ ಇಲ್ಲ, ನಾನು ಹೇಳಿದ್ದು ಮೇಡಮ್. ಎಸ್ ಮೇಡಮ್, ಎಸ್ ಮೇಡಮ್. ಹಾಗಾಗಿ ಅದನ್ನ ನೋಡಿದಾಗ ನನಗೆ ಹೋಲೋ ರೀತಿಯಲ್ಲಿ ಪ್ರಶ್ನೆ ಬಂದಾಗ ಕೇಳೋದು ಸಹಜ. ಅದಕ್ಕೆ ಕ್ಲಾರಿಫಿಕೇಶನ್ ಏನು ಅನ್ನೋದು ಇಲ್ಲ ಮೇಡಮ್. ಅಲ್ಲ, ಹೋಲೋ ರೀತಿಯಲ್ಲಿ ಸಿನಿಮಾ ನಾನು ಸಿನಿಮಾ ಇವ್ರ ಕಡೆಯವರಲ್ಲ ಸರ್, ದರ್ಶನ್ ಕಡೆಯವರಲ್ಲ, ನಾನು ಕೇಳಲ್ಲ. ಅಥವಾ ಇನ್ನ ನಿಮ್ ಕಡೆಯವರಲ್ಲ, ನನ್ನ ವರದಿ ನನ್ನ ಹೋಲೋ ರೀತಿಯಲ್ಲಿ ಕೇಳಿದಾಗ ನನ್ನ ಪ್ರಶ್ನೆ ಬಂದಿರುತ್ತೆ ಸರ್. ಮೇಡಮ್, ಒಬ್ಬ ನಿರ್ದೇಶಕನ ಕಲ್ಪನೆ ಅಂದ್ರೆ, ಒಂದು ಕ್ರೈಮ್ ನಡೆದಾಗ ಒಬ್ಬ ಪೊಲೀಸ್ ಇರ್ತಾರೆ, ಅರೆಸ್ಟ್ ಮಾಡ್ತಾರೆ. ಸ್ಟೇಟಲ್ಲಾದರೆ ಮಾಮೂಲಿ ಲಾ ಆ್ಯಂಡ್ ಆರ್ಡರ್ ಇರುತ್ತೆ, ಸೆಂಟ್ರಲ್ಲಾದರೆ CBI. ಅದು ಯಾರ್ಯಾರಿಗೆ ರೆಫರ್ ಮಾಡ್ತಾರೆ, ಕೆಲವು ಸಲ ಯೂನಿಫಾರ್ಮ್ ಹಾಕೊಂಡು ಮಾಡ್ತಾರೆ, ಆಗ್ತಲೇ ಮಾಡ್ತಾರೆ. ಒಂದು ಕ್ರೈಮ್ ಅಂದಾಗ ನಡೆದಾಗ ಅರೆಸ್ಟ್ ಅವೆಲ್ಲ ನಡೆಯುತ್ತೆ. ಸೆಲೆಬ್ರಿಟಿಗಾದ್ರೂ ಅಷ್ಟೇ, ಕಾಮನ್ ಮ್ಯಾನ್ಗಾದ್ರೂ ಅಷ್ಟೇ. ಸೆಲೆಬ್ರಿಟಿಗಾದರೆ ಒಂದು ಸ್ವಲ್ಪ ಜಾಸ್ತಿ ಜನ ಫೋರ್ಸ್ ಆಗುತ್ತಾರೆ, ಸಣ್ಣ ಪುಟ್ಟವ್ರಿಗಾದರೆ ಕಾಮನ್ ಆಗಿ ಹೋಗ್ತಾರೆ. ಆ ಥರ ಕ್ರೈಮಲ್ಲಿ ಅರೆಸ್ಟ್ ಪ್ರೊಸೀಜರ್ ಬಂದರೆ ನನ್ನ ಪ್ರಕಾರವಾಗಿ ಸೊ ಅರೆಸ್ಟ್ ಪ್ರೊಸೀಡಿಂಗ್ಸ್ ಒಂದೇ ಅಂದ್ಕೊಂಡಿದ್ದೀವಿ ಮೇಡಮ್. ಎಸ್ ಮೇಡಮ್, ಎಸ್ ಮೇಡಮ್. ವ್ಯಕ್ತಿಗಳಂದ್ರೆ ಕ್ಯಾರೆಕ್ಟರ್ ಹೆಸರಾಗಿರ್ಬೋದು, ಕೆಲವೊಂದು ಸೀನ್ಗಳು ಈ ದರ್ಶನ್ ಅವರ ಇನ್ಸಿಡೆಂಟ್ಗೆ ನಡೆದಂತಹ ಸೀನ್ಗೆ ಹೋಲಿಕೆ ಆಗಿರೋದ್ರಿಂದ ಇಷ್ಟೆಲ್ಲ ಪ್ರಶ್ನೆ ಹೇಳ್ತಾರೆ.